ETH ಅಥವಾ ಇಥೇರಿಯಂ ಕ್ರಿಪ್ಟೋ ಕಾಯಿನ್ ಈಗ $3,217 ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ. ಇದು ಲಾಸ್ಟ್ ಜನವರಿ 23ರಲ್ಲಿ 2,165 ಇತ್ತು. 2,165 ಲೋ ಇತ್ತು. ಕೇವಲ ಒಂದು ತಿಂಗಳಲ್ಲಿ $1,000 ಅಪ್ ಆಗಿದೆ. ಇದು ಡೈಲಿ ಚಾರ್ಟಲ್ಲಿ ಇದ್ದೀನಿ. ಆಸಿಲೇಟರ್ RSI ಹಾಕ್ಕೊಂಡಿದ್ದೀನಿ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸು. ಡೈಲಿ ಚಾರ್ಟಲ್ಲಿ RSI 81 ಇದೆ. ಆಲ್ರೆಡಿ ಓವರ್ ಬಾಟ್ ಅಂತ ಹೇಳ್ತಾ ಇದೆ. ಬಟ್ ವೀಕ್ಲಿ ಚಾರ್ಟಲ್ಲಿ 77 ಇದೆ RSI. ತುಂಬಾ ಅಪ್ ಆಗಿದೆ. ಆದರೆ ಮಂತ್ಲಿ ಚಾರ್ಟಲ್ಲಿ RSI ಇನ್ನೂ 66 ಇದೆ, ಅಂದರೆ ಇನ್ನೂ ಬುಲ್ ರನ್ ಬಾಕಿ ಇದೆ ಅಂತ. ETH ಮತ್ತು BTC ಅಥವಾ ಬಿಟ್ಕಾಯಿನ್ ಎರಡು ಸಿಮಿಲರ್ ಪ್ಯಾಟ್ರನ್ ಹೋಲುತ್ತೆ. ಸೇಮ್ ಪ್ಯಾಟ್ರನ್ನು ಮಂತ್ಲಿಯಲ್ಲಿ ಆಗಿರ್ಬೋದು ಅಥವಾ ಡೈಲಿ ಚಾರ್ಟಲ್ಲಿ ಆಗಿರ್ಬೋದು. ಇದೆ ETH ಆಲ್ ಟೈಮ್ ಹೈ $4,821 2021 ನವಂಬರಲ್ಲಿ ಹೋಗಿ ಬಂದಿದೆ. ಆನಂತರ ಡೌನ್ ಟ್ರೆಂಡ್ ಇದೆ. BTC ಕೂಡ ಅದೇ ರೀತಿಯೇ ಆಗಿತ್ತು. $69,000 ಹೋಗಿ 28-29 ಅರೌಂಡ್ $30,000ವರೆಗೂ ಬಂದಿತ್ತು. ಇಲ್ಲಿ ನೋಡಿ, ಒಂದು ನ್ಯೂಸ್ ಇದೆ. ಈ ನ್ಯೂಸಲ್ಲಿ ಇಲ್ಲಿ ಡಿಜಿಟಲ್ ಕಾನ್ ಪ್ರೈಸ್ ಎಸ್ಟಿಮೇಟ್ಸ್ ಅಂತ ಇದೆ. ಇದೊಂದು ಫೇಮಸ್ ಒಂದು ವೆಬ್ಸೈಟ್. ಇದು ಡಿಜಿಟಲ್ ಕಾನ್ ಪ್ರೈಸ್ ಅಂತ ಒಂದು ಫೇಮಸ್ ವೆಬ್ಸೈಟ್. ಇದು ಎಸ್ಟಿಮೇಟ್ ಮಾಡಿದೆ. ETH ಅರೌಂಡ್ $6,417 2024ರಲ್ಲಿ ಹೋಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದೆ. ಅದರಲ್ಲೂ ಹಾಗೆ ಟ್ರೇಡಿಂಗ್ ವ್ಯೂ ಇದೆಯಲ್ಲ, ಟ್ರೇಡಿಂಗ್ ವ್ಯೂ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಟ್ರೇಡಿಂಗ್ ವ್ಯೂನಲ್ಲಿ ಎಲ್ಲ ರೀತಿಯ ನಾವು ಚಾರ್ಟನ್ನು ನೋಡ್ಬೋದು. ಅಲ್ಲಿ ಎಲ್ಲ ರೀತಿಯ ಇಂಡಿಕೇಟರ್ ಸಿಗುತ್ತೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ ಬರೀ ಒಂದು ಇಂಡಿಕೇಟರ್ ಮಾತ್ರ ನಾವು ಹಾಕಿ ನೋಡ್ಬೋದು. ಎರಡನೇ ಇಂಡಿಕೇಟರ್ ಹೋಗ್ಬೇಕಂದ್ರೆ ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ಇದೇ ರೀತಿ ಇಲ್ಲಿ ಮೋರ್ಗನ್ ಕ್ಯಾಪಿಟಲ್ CEO ಮಾರ್ಕ್ ಯೂಸ್ಕೋ ಅಂತ ಇದ್ದಾರೆ. ಅವ್ರು ಹೇಳಿದ್ದಾರೆ BTC $1,50,000 ಹೋಗುತ್ತೆ ಅಂತ ಹೇಳಿದ್ದಾರೆ. ಅವರು 2024ರಲ್ಲೇ ಹೋಗುತ್ತೆ ಅಂತಲೇ ಹೇಳಿರೋದು. ಹಾಗಾಗಿ ಇದೇ ವರ್ಷದಲ್ಲೇ ಹೋಗುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಏನಪ್ಪ ಅಂದರೆ ಈ 2024ರಲ್ಲಿ ಏಪ್ರಿಲ್ನಲ್ಲಿ ಬಿಟ್ಕಾಯಿನ್ ಹಾಲ್ವಿಂಗ್ ಇದೆ. ಅದು 6 ಬ್ಲಾಕ್ಸ್ ಇದೆ. 6 ಬ್ಲಾಕ್ಸ್ ಇರೋದು 3 ಬ್ಲಾಕ್ಸಿಗೆ ಬರುತ್ತೆ. 3 ಬ್ಲಾಕ್ಸಿಗೆ ಬಂದರೆ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಅದರ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ETHನ ಆರಾಮಾಗಿ ಬೈ ಮಾಡ್ಬೋದು. ETH ಬೈ ಮಾಡಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. CoinDCX ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ನೀವು ಲಾಗಿನ್ ಆಗಿ ಕೇವಲ $100 ಕೂಡ INR 100 ರೂಪೀಸಿಂದ ಕೂಡ ನೀವು ಟ್ರೇಡ್ ಮಾಡ್ಬೋದು. ಬಟ್ ಇದೊಂದು ಒಳ್ಳೆಯ ಆಪರ್ಚುನಿಟಿ ಇದೆ. ನಿಮ್ಮ ಇನ್ವೆಸ್ಟ್ಮೆಂಟನ್ನು 3 ಟೈಮ್ಸ್ ಮಿನಿಮಮ್ 3 ಟೈಮ್ಸ್ ಮಾಡ್ಕೊಳೋ ಒಂದು ಅವಕಾಶ ಇದೆ. ಸೊ ನಾನು ಎಲ್ಲರಿಗೂ ಹೇಳೋದಂದರೆ ದಯವಿಟ್ಟು ಬೈ ಮಾಡಿ, ಬಟ್ ರೈಟ್ ಟೈಮಿಗೆ ಎಕ್ಸಿಟ್ ಆಗೋದನ್ನು ಮರಿಬೇಡಿ. ಓಕೆ, ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.